ಮನ್ಯಾಗ ಅದೀನಿ. ಬಸ್ ಸ್ಟ್ಯಾಂಡ್ ಮಾತ್ರ ಭಾರಿ ಚೆನ್ನಾಗಿ ಮಾಡ್ಯಾರ. ಈಗ ಮೊದಲೆಲ್ಲ ಒಂಥರ ಇತ್ತು, ನಾನು ಓಡಾಡಿದ್ದೆ. ಬಟ್ ಈಗಂತೂ ಆ ಥರ ಇಲ್ಲ, ಚೆನ್ನಾಗಿ ಮಾಡ್ಯಾರ. ಬಟ್ ಸಿಸ್ಟಮೆಟಿಕ್ ಆಗಿ ಇನ್ನೊಂಚೂರು ಆಗ್ಬೇಕಾಗಿತ್ತೇನೋ ಅಂತ ಅನಿಸ್ತೈತಿ. ನೋಡೋಣ ಇಲ್ಲಿ ಜನಕ್ಕೆ ಮಾತಾಡ್ಸೋಣ. ಸರ್ ನಮಸ್ಕಾರ ರೀ. ಯಾರು ಗೆಲ್ತಾರ ಅನಿಸ್ತೈತಿ ಈ ಸಲ ಎಲೆಕ್ಷನ್ನಾಗ? ಮೋದಿ ಸರ. ಯಾಕ? ಮತ್ತ ಅವ್ರು ನಮಗ ಬಾಳ ಇದ್ ಮಾಡ್ಯಾರಲ್ರಿ, ಹಾ, ಮತ್ತ ಅವ್ರ ಇದು ಮಾಡ್ಯಾರ, ನಮಗ ಅವ್ರ ಬೇಕ್ರಿ. ಅವ್ರ ಬೇಕು ನಿಮಗೆ? ನಿಮ್ಗೆ ಯಾರು ಗೆಲ್ಬೇಕು ಅನಿಸ್ತೈತಿ ಈ ಸಲ? ಏನ್ ಯಾರು ಬಂದ್ರೆ ಏನ್ ಬಿಡ್ರಿ, ಎಲ್ಲಾರು ಅವ್ರ ಯಾಂದ್ರೂ ಓಟ್ ಹಾಕ್ಬೇಕಲ್ರಿ? ಹಾಕೊಂಡ್ರಿಲ್ಲ, ಅದಕ್ಕೇನ್ ಸಂಬಂಧ? ಏನ್ ನೋಡಿ ಓಟ್ ಹಾಕೋರಿ ಈ ಸಲ? ಮೋದಿ ನೋಡ್ರಿ. ಮೋದಿನ್ ನೋಡಿ ಇಲ್ಲಿ ಗ್ಯಾರಂಟಿ ಅಂತಾರ, ಅವ್ರ ಬೇಕ್ರಿ, ಮೋದಿನ ತರೋನ್ ತೋರಿ. ಅಲ್ಲ ಈ ಗ್ಯಾರಂಟಿ 2,000 ರೂಪಾಯಿ ಬಸ್ ಫ್ರೀ, ಅವ್ನೇ ಮತ್ ಫ್ರೀ ಮಾಡಿದಾರ ಕರೆ, ಅವ್ರು ಮಾಡ್ಯಾರಲ್ರಿ. ಮತ್ತೇನ್ರ ಸಹಾಯ ಈ ಕಡೆ ಇವ್ರಿಗಾಯ್ತು ಆ ಕಡೆಗೆ ಅವ್ರಿಗಾಯ್ತು ಅಂತ. ಯಾರು ಗೆಲ್ಬೇಕು ಅನ್ಸತ್ರಿ ಈ ಸಲ? ಮೋದಿ ಸೇನ ಯಾಕ್ರಿ? ದೇಶನ ಒಳ್ಳೇದ್ ನಡ್ಸ್ಕೊಂಡು ಹೋಗತ್ತಾರ, ಮೋದಿನ ಬರ್ಬೇಕು. ಇಲ್ಲಿ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ರ? ಗ್ಯಾರಂಟಿ ಏನ್ ಎಲ್ಲರಿಗೂ ಕೊಟ್ಟಾರ, ಇಲ್ಲ ಅಂತಿಲ್ರಿ. ಆದ್ರ ದೇಶಕ್ಕೆ ಒಳ್ಳೇದಾಗ್ಬೇಕಾದ್ರೆ ಮೋದಿ ಸರ್ಕಾರ ಬರ್ಬೇಕು. ಹೆಣ್ಮಕ್ಳು ಹಾಕೋದಿಲ್ಲ ಅಂತೀರ ನೀವು ಗ್ಯಾರಂಟಿಗಳಿಗೆ? ಗ್ಯಾರಂಟಿ ಗ್ಯಾರಂಟಿ ಎಲ್ಲರಿಗೂ ಕೊಡ್ಬೇಕಂತ ಅವಶ್ಯಕತೆ ಇಲ್ರಿ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರ ನಮ್ಮ ದೇಶಕ್ಕ ಶಿಕ್ಷಣ ಮತ್ತು ವೈದ್ಯಕೀಯ 2 ಉಚಿತ ಇದ್ರೆ ಸಾಕ್ರಿ. ಯಾರೀಗ ರೇಷನ್ ಹಾಕಿ ಬಂದಾಗಿಂದ ಯಾರು ಬಡವರೇನಲ್ರಿ ಸರ್. ಮತ್ತೊಮ್ಮೆ ಮೋದಿ ಬಂದ್ರೆ ಒಳ್ಳೇದ್ರಿ ಸರ್. ಯಾರು ಗೆಲ್ಲೋದು ಈ ಸಲ? ನೋಡಿದ್ರಿ ನಮ್ ಕಾಂಗ್ರೆಸ್ ಐತಿ ನೋಡ್ರಿ. ಕಾಂಗ್ರೆಸ್ ಈ ಗ್ಯಾರಂಟಿ ಮೇಲೆ ಅನುಕೂಲ ಆಗೈತೆ, ಎಲ್ಲ ಅನುಕೂಲ ಆಗೈತಿ. ಕಾಂಗ್ರೆಸ್ ಗ್ಯಾರಂಟಿ ನೋಡ್ಕೊಂಡು ಹಾಕೋದು ಎಲ್ಲ ಮೋದಿ ಮೋದಿ ಅಂತಾರಿಲ್ಲ. ಮೋದಿ ಬರೋದಿಲ್ಲ ತಗೋರಿ, ಎಷ್ಟು ಮೋದಿ ಬರೋದಿಲ್ಲ ತಗೋರಿ. ಬರೋದಿಲ್ರಿ ಗ್ಯಾರಂಟಿ ರೀ. ನಮಸ್ಕಾರ. ಯಾರು ಗೆಲ್ತಾರ ಅನಿಸ್ತೈತ್ರಿ ಈ ಸಲ ಇಲ್ಲಿ? ಬಿಜೆಪಿ. ಯಾಕ್ರಿ? ಎಲ್ಲಾ ಹೆಣ್ಣು ಮಕ್ಳಿಗೆಲ್ಲ ಬಸ್ ಫ್ರೀ ಮಾಡ್ಯಾರಂತಾರ. ಕಾಂಗ್ರೆಸ್ನವ್ರ 2,000 ರೂಪಾಯಿ ಕೊಟ್ರಂತಾರ. ಫ್ರೀ ಇದ್ರ ಉಪಯೋಗ ಇಲ್ರಿ. ಯಾಕ್ರಿ? ಎಲ್ಲಾ ರೇಟ್ ತುಟ್ಟಾಗೈತ್ರಿ ಮುಂದೆ. ಮತ್ತ ಈಗ ಮೋದಿ ಬಂದ್ಬಿಟ್ರೆ ಎಲ್ಲ ಕಡಿಮೆ ಮಾಡ್ಬಿಡ್ತಾರ್ರಿ? ಕಡಿಮೆ ಆಗುದಿಲ್ರಿ, ಆದ್ರೂ ಸ್ವಲ್ಪ ಸುಧಾರಣೆ ಆಗ್ತದೆ. ಸ್ವಲ್ಪ ಸುಧಾರಣೆ ಆಕೈತೆ ಅಂತ ಇಷ್ಟ ರೀ. ಮತ್ತೇನು? ನಮಸ್ತೆ. ಯಾರು ಗೆದ್ರೆ ಒಳ್ಳೇದ ಅನ್ಸುತ್ತೆ ನಿಮ್ಗೆ ಎಲೆಕ್ಷನ್? ಬಿಜೆಪಿ ಮೋದಿನೇ ಗೆಲ್ಬೇಕು. ಅವರೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾರಲ್ಲ. ಇಲ್ಲಿ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ರಂತಾರ ಬಸ್. ಆಧಾರ್ ಕಾರ್ಡ್ ಎಷ್ಟು ದಿನ ನಡೆಯುತ್ತೆ ಸರ್? ಯಾಕೆ ಬಹಳ ದಿನ ನಡೆಯಲ್ಲ. ಎಲ್ಲ ನಮ್ ಇಂಪ್ರೂವ್ಮೆಂಟ್ ಆಗ್ಬೇಕು. ಬಸ್ ಫ್ರೀ ಎಲ್ಲ ಅನುಕೂಲ ಆಗಿಲ್ಲ ನಿಮ್ಗೆ? ಅದೆಷ್ಟು ಅದೇ 10 ರೂಪೀಸ್ ಆದ್ರೆ ನಮ್ಗೆ ಇನ್ಕಮ್ ಆಗುತ್ತೆ. ಸೊ ಮೋದಿ ಬರ್ಬೇಕಂತ ನಿಮ್ದು. ನಮಸ್ಕಾರ. ನಮಸ್ತೆ ಸರ್. ಯಾರು ಗೆಲ್ಬೇಕು ಅನಿಸ್ತೈತಿ ನಿಮ್ಗೆ ಈ ಸಲ? ಏನ್ ಹೇಳಕ್ ಸಂಕೋಚ ಆಕೈತ್ರಿ ಸರ್. ಯಾಕ್ರಿ? ಅದಕ್ಕೆ ಯಾಕೆ ಸಂಕೋಚ ಪಡ್ಬೇಕ? ಯಾಕಂದ್ರೆ ಈಗ ಹೆಣ್ಣು ಮಕ್ಕಳೆಲ್ಲ ಲಕ್ಷ್ಮಿ ಹಬ್ಬಕ್ಕಾರ ಕ್ಯಾಶ್ ತಗೊಂಡ್ ಎಲ್ಲಾರು ಇದನ್ನಾಗಿ ಬಿಟ್ಟಿದಾರು. ಏನಾಗೈತ್ರಿ? ಏನ್ ಅಕೌಂಟಿಗೆ ದುಡ್ಡು ಬರತ್ತಲ್ರಿ ತಿಂಗಳ ಏನು 2,000 ರೂಪಾಯಿ. 2,000 ರೂಪಾಯಿ. ಆಮೇಲೆ ರೇಷನ್ ರೊಕ್ಕ ಬರ್ತಾವು. ಹೀಗಾಗಿ ಎಲ್ಲ ಇದನ್ನಾಗಿ ಬಿಟ್ಟೈತಿ, ಸೌಲಭ್ಯ ಆಗೈತಿ. ಏನ್ ಬರಕ್ ಸಾಧ್ಯ ಇಲ್ರಿ. ಬಂದ್ರು ಕಾಂಗ್ರೆಸ್ ಬರ್ಬೇಕು ಅಂತ ಅಂತೇನೆ. ಏನ್ ಈ ಸಲ? ನಾವು ಕಾಂಗ್ರೆಸ್ ಫಿಕ್ಸ್. ಯಾಕ್ರಿ? ನಾವು ಅಲ್ಲೇ ಹಾಕ್ತೇವೆ, ಅದನ್ನೇ ಹಾಕೊಂಡು ಬಂದಿರಿ, ಅದನ್ನೇ ಹಾಕ್ತೀರಿ. ಯಾರು ಗೆಲ್ತಾರ ಈ ಸಲ? ಮೋದಿ ರೀ. ಯಾಕೆ? ಬೇಕ್ರಿ, ದೇಶಕ್ಕೆ ಒಳ್ಳೇದ್ ಎಲ್ಲ ಬೇಕ್ರಲ್ಲ. ಇಲ್ಲಿ ಬಡವರಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಒಳ್ಳೇದಾಕೈತೆ ಅಂತಾರೆ ಗ್ಯಾರಂಟಿ. ನಮಗೂ ಏನಿಲ್ಲ ಅಲ್ರಿ, ಎಲ್ಲ ಅವ್ರಿಗೆ ಕೊಡತ್ತಾರ, ನಮ್ಗೆ ಇಲ್ಲಲ್ರಿ. ನಿಮಗ್ ಕೊಟ್ಟಿದ್ರೆ ನೀವು ಹಾಕ್ತಿದ್ರೇನ? ಒಂದ್ ಬಸ್ ತರ್ಬೋದಲ್ರಿ, ಇದು ಸ್ಟಾಪ್ ಒಳಗೆ ಏನಿದೆ, ನಾವು ಹಾಕಿ ಏನು ಉಪಯೋಗ ರೀ. ಮನ್ಯಾಗಿನವ್ರಿಗೆ ಅನುಕೂಲ ಆಗಿರ್ಲ, ಮನ್ಯಾನಾರ ನಮಗೂ ಬೇಕ್ರಲ್ಲ. ಎಲ್ಲ ಅವ್ರಿಗೆ ಅಟ್ಟ ಆದ್ರೆ ಏನ್ ಮಾಡೋದು, ನಮಗೂ ಬೇಕ್ರಲ್ಲ. ಅದಕ್ಕೋಸ್ಕರ ಮೋದಿ ಹಾಕೋರ ನೀವು? ದೇಶ ಅಟ್ಟ ಚಲೋ ನಡೆಸ್ತಾರಲ್ರಿ. ಕೈಯಾಗ ಕೊಟ್ರೆ ಮಾರಿಸಿ ಬಿಡ್ತಾರ, ಎಲ್ಲ ಮಾರ್ಸ ಬಿಡ್ತಾರಂತ. ಹೆಂಗ್ ಮಾರ್ಸ್ ಬಿಡ್ತಾರ? ಎಲ್ಲ ಸಾಲ ಮಾಡಿ ಸೋಲ ಮಾಡಿ ಎಲ್ಲ ಮಾರ್ಸಿ ಫ್ರೀ ಬಿಟ್ಟ, ಹುಡುಗಿಯರಿಗೆಲ್ಲ ಫ್ರೀ ಬಿಟ್ಟ. ಏನ್ ಮಾಡೋದು ಅದಕ್ಕ? ನಮಸ್ಕಾರ ರೀ. ಯಾರು ಗೆಲ್ಬೇಕು ಅನಿಸ್ತೈತ್ರಿ? ಯಾಕರೆ ಮೋದಿಗ್ರಿ. ಯಾಕ್ರಿ? ಫೀಸ್ ಕಟ್ಟಿದಲ್ರಿಲ್ಲ ಈಗ ಅಯೋಧ್ಯೆ ಅದಕ್ಕೆ ಸಲುವಾಗಿ ಅಯೋಧ್ಯೆ ನೋಡಿ ಹಾಕಾರ ನೀವು? ಈಗ ಹೆಣ್ಮಕ್ಳಿಗೆಲ್ಲ ಇಲ್ಲಿ ಬಸ್ ಫ್ರೀ ಕೊಡ್ತಾರಲ್ಲ, ಅದೇನು ಅನುಕೂಲ ಆಗಿಲ್ಲ? ಅದು ಅನುಕೂಲ ಐತ್ರಿ. ಈಗ ಅವ್ರಿಗೆ ಆಗೈತಿ, ಈಗ ಅವ್ರಿಗೆ ಮಾಡುದ್ರಿ, ಮತ್ತೆ ಆಮೇಲೆ ಅವ್ರಿಗೆ ಮಾಡುದ್ರಿ. ಇವ್ರಿಗೆ ಮಾಡಿದ್ದಕ್ಕೆ ಇದು ಸಿಕ್ಕಿದೆ, ನೆಕ್ಸ್ಟ್ ಅವ್ರಿಗೆ ಮಾಡೋದು. ಯಾರು ಗೆಲ್ತಾರ ಅನಿಸ್ತೈತಿ ಇಲ್ಲಿ? ಶೆಟ್ಟರ್. ಯಾಕೆ? ಬಿಜೆಪಿ ಜನ ಮೊದಲಿಂದ ಇಲ್ಲಿ ಬಾಳಿಕಿಲ್ಲ ಇದ್ರಿ. 4 ಟೈಮ್ ಆಯ್ತು. ಅವರೇ ಗೆಲ್ತಾರ ಅಂತೀರಿ ನೀವು? ಏನ್ ನೋಡಿ ಹಾಕ್ತಾರ ಜನ ಈ ಸಲ? ಮೋದಿ ಕೆಲಸ ನೋಡಿ ಹಾಕ್ತಾರೆ ಸರ್. ಮೋದಿ ನೋಡಿ ಹಾಕ್ತಾರೆ. ಇಲ್ಲಿ ಗ್ಯಾರಂಟಿ? ಇಲ್ಲಿ ಗ್ಯಾರಂಟಿ ಕೊಟ್ರಲ್ಲ ಗ್ಯಾರಂಟಿ ಅದ ವಿಧಾನಸಭೆ ಐತ್ರಿ, ಲೋಕಸಭೆ ಬೇರೆ ಐತ್ರಲ್ಲ, ಅದು ಬೇರೆ ಹಾಕೈತಾನ. ಜನ ಅದನ್ನ ಬೇರೆ ನೋಡ್ತಾರನ? ಅದ್ರ ಋಣಸಂದಾಯ ಬರೋದಿಲ್ಲ ಅಲ್ಲಿ. ಯಾರು ಗೆಲ್ತಾರ ಅನಿಸ್ತೈತಿ ಈ ಸಲ ನಿಮ್ಗೆ? ಕಾಂಗ್ರೆಸ್. ಕಾಂಗ್ರೆಸ್ ಗೆಲ್ತೈತಿ. ಯಾಕೆ? ನಮ್ಮ ಅಕ್ಕ ಹಂಗದಾಳ್ರಿ. ನಮ್ಮ ಅಕ್ಕ ಹಂಗದಾಳ. ಅಕ್ಕ ಹಂಗದಾಳ? ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ನೋಡಿ ಹಾಕೋರ ನೀವು? ಅವ್ರು ನೋಡಿ ಹಾಕ್ತಾರಲ್ಲ. ಮೋದಿ ಮೋದಿ ಅಂತಾರಲ್ಲ, ಮೋದಿ ಮೋದಿ ಅಂತಾರ. ಮೋದಿ ಅವ್ರಿಗೆ ನಮ್ಮ ಅಕ್ಕ ಅದಾಳ್ರಲ್ಲ. ನೀವು ನಿಮ್ಮ ಅಕ್ಕ ಅದಾರ. ಏನ್ ಸರ್ ಈ ಸಲ? ಹೆಬ್ಬಾಳ್ಕರ್ ಗೆಲುವು.
ಮೃಣಾಲ್ ಹೆಬ್ಬಾಳ್ಕರ್ ಯಾಕ ಅಭಿವೃದ್ಧಿ ಮಾಡ್ಯಲ್ರಿ ಏನು ಬಿಜೆಪಿ ಅವರು ಅವ್ರು ಹೊಸಬ್ರಲ್ಲ ಅವ್ರೆಲ್ ಮಾಡ್ಯಾರ? ಹೊಸಬ್ರನ್ನಾಗಿ ಈಗ ಸದ್ಯ 4 ಸಲ ದಿವಂಗತ ಸುರೇಶ್ ಅಂಗಡಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಕ್ಷೇತ್ರ. ಅದ್ರ ಸಂಬಂಧ ಈಗ ನಾವು ಚೇಂಜ್ ಮಾಡ್ಬೇಕಂತೇಳಿ ಮೃಣಾಲ್ ಹೆಬ್ಬಾಳ್ಕರ್ ಮಾಡತ್ತೀವಿ. ಚೇಂಜ್ ಮಾಡಿ ಹಾಕ್ಬೇಕಂತ ಹೇಳಿ. ರೈಟ್. ಇದು ಬಸ್ ಸ್ಟ್ಯಾಂಡ್ ಕಡೆಗೆ ಮುಂದೆ ಹೋಗೋಣ. ಇನ್ನೊಂದಿಷ್ಟು ಜನರನ್ನ ಅಲ್ಲಿ ಮಾತಾಡ್ತೀನಿ ಬನ್ನಿ. ಬೆಳಗಾವಿಗೆ ಬಂದ ಮೇಲೆ ಕುಂದ ತಿನ್ಲಿಲ್ಲ ಅಂದ್ರೆ ಹೆಂಗ? ಬೆಳಗಾವಿ ಫೇಮಸ್ ಅಂತಂದ್ರೆ ಅದು ಕುಂದ, ಇನ್ನೊಂದ್ ಕಡೆಗೆ ಬೆಳಗಾವಿ ಒಳಗೆ ಬರುವಂತ ಗೋಕಾಕ್ನೆ ಕರದಂಟ. ಸೊ ಈ ಕುಂದ ಬಹಳ ಕಡೆಗೆ ಸಿಗ್ತೈತಿ, ಬಟ್ ಒರಿಜಿನಲ್ ಕುಂದ ನಿಮ್ಗೆ ಸಿಗೋದಂದ್ರೆ 1952 ಇಂದ ಇರುವಂತ ಕ್ಯಾಂಪ್ ಪುರೋಹಿತ್ ಕುಂದ. ಸೊ ಹಾಗಾಗಿ ಇಲ್ಲಿ ಬಂದಾಗ ಇದು ಒರಿಜಿನಲ್ ಇರೋದು ಇಲ್ಲೇ ನೋಡ್ಬೇಕು. ಅವ್ರನ್ನ ಮಾತಾಡಿಸ್ತೀನಿ, ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ಒರಿಜಿನಲ್ ನಿಮ್ದೇ ಅಲ್ವಾ ಕುಂದ? ಒರಿಜಿನಲ್ ಸರ್ ನಮ್ದು ಕುಂದ. ಯಾವಾಗಿಂದ ಶುರುವಾಗಿದ್ದು? 1952 ಸರ್. 1952. 1952 ಸರ್. ಬಟ್ ಇಲ್ಲಿ ತುಂಬಾ ಕಡೆಗೆಲ್ಲ ಕುಂದ ಅಂತ ಹಾಕಿರ್ತಾರೆ. ಅದೇ ಬೆಳಗಾವಿಯಲ್ಲಿ ಕುಂದ ಅಂದ್ರೆ ಪ್ರಸಿದ್ಧ ಸರ್. ಎಲ್ಲ ಕುಂದ ಹಾಕಿದ್ದಾರೆ. ಎಲ್ಲ ಅವ್ರವ್ರ ಪಾಡಿಗೆ ಅವ್ರು ಶುರು ಮಾಡ್ಕೊಂಡ್ರ. ಸ್ಟಾರ್ಟ್ ಆಗಿದ್ದು 1952 ಅಲ್ಲಿ ಕ್ಯಾಂಪ್ ಪುರೋಹಿತ್ ಅಂತ ಚಾಲೂ ಆಯ್ತು ಸರ್. ಅದೇ ಫಸ್ಟ್ ಸರ್. ಆಮೇಲೆ ಉಳಿದವರೆಲ್ಲ ಶುರು ಮಾಡಿ. ಉಳಿದಲ್ಲೇ ಸ್ಟಾರ್ಟ್. ಯಾರು ಗೆಲ್ಬೋದು ಅನಿಸ್ತದೆ ನಿಮ್ಗೆ? ನಮಗಂತೂ ಪೈಲಾಯಿಂದ ಬಿಜೆಪಿನೇ. ಯಾಕೆ? ಇಲ್ಲಿ ಪೈಲಾಯಿಂದ ನಮ್ದಂದ್ರೆ ಇದನ್ನು ಬಿಜೆಪಿನೇ. ಯಾರು ಗೆಲ್ತಾರೆ ಅನ್ಸುತ್ತೆ ಸರ್ ಈ ಸಲ ಎಲೆಕ್ಷನ್ ಅಲ್ಲಿ? ಎಲೆಕ್ಷನ್ ನಾವು ದುಡಿದ್ರೆ ನಾವು ಬಿಟ್ಟು ಸರ್, ಯಾರು ಎಲೆಕ್ಷನ್ ಅಂದ್ರೆ ಹೆಂಗ್ ಸರ್? ಅಲ್ಲ, ಯಾರು ಗೆದ್ರೆ ಒಳ್ಳೇದು ಅನಿಸ್ತಿದೆ? ಮ್ಯಾಲ ಮೋದಿ ಇರ್ಬೇಕು ಸರ್, ಇಲ್ಲಿ ಕೆಳಗೆ ಇದೆ ಕಾಂಗ್ರೆಸ್ ಇರ್ಬೇಕು ಸರ್. ಅಲ್ಲಿ ಮೋದಿ ಇರ್ಬೇಕು, ಇಲ್ಲಿ ಕಾಂಗ್ರೆಸ್ ಇರ್ಬೇಕು ಸರ್. ಅದ ಹೆಂಗ್ ಸಾಧ್ಯ ಆಗುತ್ತೆ? ಮ್ಯಾಲ ಮೋದಿ ಇದ್ರೆ ಚಲೋ ಅಲ್ಲ. ಅಲ್ಲಿ ಇದ್ರೆ ಅವರು ಇರ್ಬೇಕು. ಹೌದು ಸರ್. ಇಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ ನಿಮ್ಗೆ? ಇಲ್ಲೇ ಕಾಂಗ್ರೆಸ್ ಬರ್ಬೋದು ಸರ್ ಕರ್ನಾಟಕಕ್ಕೆ. ಅಲ್ಲ, ಇಲ್ಲಿ ಕ್ಯಾಂಡಿಡೇಟ್ ನೀವು ಅದಾನ ಸರ್, ಜಗದೀಶ್ ಶೆಟ್ಟರ್ ಅವರು. ಮೃಣಾಲ್ ಹೆಬ್ಬಾಳ್ಕರ್. ಯಾರು ಗೆಲ್ತಾರೆ ಇಬ್ಬರಲ್ಲಿ? ಸರ್ ಕಾಂಗ್ರೆಸ್ ಗೆಲ್ಬೋದು ಸರ್. ಕಾಂಗ್ರೆಸ್ ಗೆಲ್ಬೋದು ಅನ್ಸುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಸರ್ ಈ ಸಲ ಯಾರು ಗೆಲ್ಬೋದು ಅನ್ಸುತ್ತೆ? ಯಾರು ನಮ್ಗೇನು ಹಂಗಿಲ್ಲ ನೋಡ್ರಿ, ನಮ್ದು ವಿಚಾರ ನಾನು ಹೇಳ್ತೀನಿ. ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೋ ನೋಡ್ರಿ ಅವ್ರೇ ನಾವು ಮತ್ತ ಯಾರು ಮಾಡ್ಯಾರ? ಯಾರು ಮಾಡ್ತಾರ ಅವ್ರಿಗೆ ರೀ. ನಮ್ ಜಾಸ್ತಿ ನಮ್ಗೆ ಕಾಂಗ್ರೆಸ್ನ ಮಾಡೋರಿ. ಅವ್ರ ಮಾಡ್ಯಾರ. ನಮ್ಮ ಮನೆಗೆ 200 ಅಲ್ಲ 200 ರೂಪಾಯಿ ಕೊಡ್ತಾ ಇದೆ. ಲೈಟ್ ಬಿಲ್ ಫ್ರೀ ಇದೆ, ಬಸ್ ಫ್ರೀ ಇದೆ. ನಮಗೆ ಅನುಕೂಲ ಐತಿಲ್ಲ, ಅವ್ರು ಮಾಡೋ. ಇವ್ರು ಏನ್ ಕೊಟ್ಟಿಲ್ಲ, ನಾ ಯಾಕೆ ಮಾಡ್ಲಿ? ಅದಕ್ಕೆ ಅವ್ರು ಮಾಡಿದ್ರೆ ಅವ್ರಿಗೆ ಮಾಡ್ತೇನ್ರಿ. ಓಕೆ. ಬೆಳಗಾವಿಯ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿನೂ ಇದೆ, ಧರ್ಮನೂ ಇದೆ. ಅದರ ಜೊತೆಗೆ ಮೋದಿ ಗ್ಯಾರಂಟಿನೂ ಇದೆ, ಕಾಂಗ್ರೆಸ್ನ ಗ್ಯಾರಂಟಿಯೂ ಕೂಡ ಇದೆ. ಇದಿಷ್ಟೇ ಅಲ್ಲ, ದುಡ್ಡು ಇದೆ, ದುಡ್ಡಿನ ಲೆಕ್ಕಾಚಾರವೂ ಕೂಡ ಇದೆ. ಋಣ ಸಂದಾಯದ ವಿಚಾರವನ್ನ ಕೂಡ ಜನ ಮಾತನಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಈ ಕ್ಷೇತ್ರದಲ್ಲಿ ಯಾರಿಗೆ ಯಾವ ರೀತಿಯಾಗಿ ವೋಟ್ ಬೀರುತ್ತೆ ಅನ್ನೋದು ಹೇಳೋದೇ ಕಷ್ಟ ಆಗ್ಬಿಟ್ಟಿದೆ. ಕೆಲವರು ಒಂದ್ ಕಡೆಗೆ ಕಾಂಗ್ರೆಸ್ಸೇ ನೋಡ್ತೀವಿ ಅಂತಿದ್ದಾರೆ, ಇಲ್ಲ ನಮಗೆ ದೇಶನೇ ಮುಖ್ಯ, ಮೋದಿನೇ ನೋಡ್ತೀವಿ ಅಂತಿದ್ದಾರೆ. ಹಾಗಾಗಿ ವೆರಿ ಟಫ್ ಫೈಟ್. ಇಲ್ಲಿ ಹೊರಗಿನವರು ಒಳಗಿನವರು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಪರಿಣಾಮಗಳೇನು ಬೀರಿದಂಗೆ ಕಾಣಿಸ್ತಾ ಇಲ್ಲ. ಬಟ್ ಮೋದಿ ಗ್ಯಾರಂಟಿ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗಾಗಿ ಯಾರಿಗೆ ಯಾವ ಕಡೆಗೆ ಓಟ್ ಬೀಳುತ್ತೆ, ಓಟ್ ಬೀಳಲ್ಲ ಅಂತ ಹೇಳೋದು ಬಹಳ ಕಷ್ಟ. ಬಹಳ ನೆಕ್ ಟು ನೆಕ್ ಫೈಟ್ ಇದ್ದಂಗೆ ಕಾಣಿಸ್ತಾ ಇದೆ. ಇಲ್ಲಿಗೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೋಗ್ಬಿಟ್ಟು ಬರ್ತೀನಿ, ಮತ್ತೆ ನಿಮ್ ಮುಂದೆ ಇನ್ನೊಂದು ಕ್ಷೇತ್ರದಲ್ಲಿ ಹಾಜರಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.